ನಿರಂತರ ಸುದ್ದಿ. ಇಂತಹ ಹಿಂದೂ ದೇವಸ್ಥಾನ ಜೈನರ ಆಡಳಿತದಲ್ಲಿ ಏಕೆ ಇರುವುದು ಎನ್ನುವುದು ಈ ಕುತರ್ಕಿಗಳ ತರ್ಕ. ಜೈನರ ಕೈಯಲ್ಲಿ ಹಿಂದೂ ದೇವರ ಆಡಳಿತ ಯಾಕೆ? ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಸ್ಥಾನ ಟ್ರಸ್ಟಿನ ಅಡಿಯಲ್ಲಿ 100 ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿದೆ. ಬೇರೆ ಯಾವ ದೇವಸ್ಥಾನಗಳ ಅಡಿಯಲ್ಲಿ ಬೇರೆ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿದೆ ಎನ್ನುವುದನ್ನು ಯಾರಾದರೂ ಲೆಕ್ಕ ಕೊಡಲಿ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ಧರ್ಮಸ್ಥಳದ ಆದಾಯವನ್ನು ಸಮಾಜಕ್ಕೆ ಚೆಲ್ಲುತ್ತಿರುವಂತಹ ಏಕೈಕ ಕ್ಷೇತ್ರ ಅಂದರೆ ಧರ್ಮಸ್ಥಳ. ಈಗ ಹೇಳಬೇಕು, ಧರ್ಮಸ್ಥಳದ ಆಡಳಿತ ಸರ್ಕಾರದ ಕೈಯಲ್ಲಿರಬೇಕಾ? ಅಲ್ಲ, ಹೆಗ್ಗಡೆಯವರ ಕೈಯಲ್ಲಿರಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಕುಡುಮ ಎಂಬ ಹೆಸರಿನ ಒಂದು ಗ್ರಾಮ ಧರ್ಮಸ್ಥಳವಾಗಿ ಬದಲಾಗಿದ್ದೇ ಒಂದು ಚಾರಿತ್ರಿಕ ಘಟನೆ. ಧರ್ಮಸ್ಥಳದಲ್ಲಿ ಇದ್ದಂತಹ ಬಿರ್ಮಣ ಪೆರ್ಗಡೆ ಮತ್ತು ಅಮ್ಮುಬಳ್ಳಾಲ್ತಿ ದಂಪತಿ ಕೃಷಿ ಕಾರ್ಯಗಳನ್ನು ಮಾಡಿಕೊಂಡು ದಾನ ಧರ್ಮಾದಿಗಳನ್ನು ಮಾಡಿಕೊಂಡು ಜೀವನ ನಡೆಸ್ತಿದ್ದವರು. ಅವರು ದೈವ ದೇವರುಗಳನ್ನು ನಂಬಿಕೊಂಡು ಜೀವನ ನಡೆಸ್ತಿದ್ದವರು. ಇಂತಹ ಕಾಲಘಟ್ಟದಲ್ಲಿ ಅಂದರೆ 800 ವರ್ಷಗಳ ಹಿಂದೆ ವಾದಿರಾಜ ಮಹಾಸ್ವಾಮಿಗಳು ಆ ಕ್ಷೇತ್ರಕ್ಕೆ ಬಂದ ಸಂದರ್ಭದಲ್ಲಿ ಅವರಿಗೆ ಆತಿಥ್ಯ ವಹಿಸಲು ಸಾಧ್ಯವಾಗದಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಯಾಕಂದರೆ ಅಲ್ಲಿ ದೇವ ಸಾನ್ನಿಧ್ಯ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಮನೆ ಕೆಲಸಗಾರರಿದ್ದ ಅಣ್ಣಪ್ಪ ದೈವತ್ವಕ್ಕೆ ಏರಿ ಕುಟುಂಬದಿಂದ ಕದ್ರಿಗೆ ಬಂದು ಕದ್ರಿ ಮಂಜುನಾಥ ಸ್ವಾಮಿಯನ್ನು ಅಲ್ಲಿನ ಕ್ಷೇತ್ರಪಾಲಕ ಕಾಳಭೈರವನೊಂದಿಗೆ ಜಗಳ ಮಾಡಿ ತೆಗೆದುಕೊಂಡು ಹೋಗಿ ಅಲ್ಲಿ ವಾದಿರಾಜ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದರು. ಮತ್ತು ಆ ಮಂಜುನಾಥನಿಗೆ ದಿನನಿತ್ಯದ ಅರ್ಚನೆಗಾಗಿ ಒಂದು ಬ್ರಾಹ್ಮಣ ಕುಟುಂಬವನ್ನು ನೇಮಿಸಿದರು. ಆ ಬ್ರಾಹ್ಮಣ ಕುಟುಂಬದ ಎಲ್ಲ ಖರ್ಚು ವೆಚ್ಚಗಳನ್ನು ಬಿರ್ಮಣ ಪೆರ್ಗಡೆಯವರು ಮತ್ತು ಅಮ್ಮುಬಳ್ಳಾಲ್ತಿ ದಂಪತಿ ನೋಡಿಕೊಳ್ಳಬೇಕು ಅಂತ ಸೂಚಿಸಿ ಅವರು ಹೊರಟೋಗಿದರು. ಅಲ್ಲಿಂದ ಇಲ್ಲಿ ತನಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೆಳೆದು ಬಂದಿದೆ. ಆ ಕ್ಷೇತ್ರದಲ್ಲಿ ಅಣ್ಣಪ್ಪ ಸ್ವಾಮಿ ಧರ್ಮದೈವ, ಜೊತೆಗೆ ಈ ಥರದ ಧರ್ಮದೈವಗಳು ಇದ್ದಾರೆ. ಅಮ್ಮನವರಿದ್ದಾರೆ, ರಕ್ತೇಶ್ವರಿ ಇದ್ದಾರೆ, ಬೇರೆ ಬೇರೆ ದೈವಗಳು ಅಲ್ಲಿ ಇದೆ. ಅಲ್ಲಿ ನೆಲ್ಯಾಡಿ ಬೀಡುನಲ್ಲಿ ಈ ಧರ್ಮ ದೈವಗಳ ಮೂಲ ಸ್ಥಾನ. ಧರ್ಮಸ್ಥಳದ ದೇವಸ್ಥಾನದ ಒಳಗೆ ಅಣ್ಣಪ್ಪ ಸ್ವಾಮಿಯ ಸಾನ್ನಿಧ್ಯ ಇದೆ. ಸ್ವಲ್ಪ ದೂರದಲ್ಲೇ ಬೆಟ್ಟದ ಮೇಲೆ ಅಣ್ಣಪ್ಪ ಸ್ವಾಮಿಯ ಗುಡಿ ಇದೆ. ಅಣ್ಣಪ್ಪ ಸ್ವಾಮಿಗೆ ಕಾಲಕ್ಕೆ ನೇಮೋತ್ಸವ, ಪರ್ವ ಇತ್ಯಾದಿಗಳು ನಡೀತಿದೆ. ಹಲವಾರು ವರ್ಷಗಳಿಗೆ ಒಮ್ಮೆ, ಅಂದರೆ ನಿರ್ದಿಷ್ಟ ವರ್ಷಗಳು ಅಂತ ಇಲ್ಲ, ನಡಾವರಿ ಉತ್ಸವಗಳು ನಡೀತದೆ. ಇಂತಹ ಆಚರಣೆಗಳನ್ನು ಕಾಲಕ್ಕೆ ಸರಿಯಾಗಿ ನಡೆಸಿಕೊಂಡು ಬರುವಂತಹ ಜವಾಬ್ದಾರಿ ಆ ಕ್ಷೇತ್ರದಲ್ಲಿ ಧರ್ಮಾಧಿಕಾರಿ ಎಂಬ ಪಟ್ಟವನ್ನು ಹೊತ್ತುಕೊಂಡವರಿಗೆ. ಪ್ರಸ್ತುತ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ. ಅವರು 1968ರಿಂದ ಆ ಪಟ್ಟದಲ್ಲಿ ಇದ್ದಾರೆ. ಅವರ ತಂದೆ ರತ್ನವರ್ಮ ಹೆಗ್ಗಡೆಯವರು ಜಿನೇಕ್ಯರಾದ ನಂತರ ಅವರಿಗೆ ಆ ಪಟ್ಟ ಬಂದಿದೆ. ರತ್ನವರ್ಮ ಹೆಗ್ಗಡೆಯವರು ಮಂಜಯ್ಯ ಹೆಗ್ಗಡೆಯವರಿಂದ ಪಟ್ಟವನ್ನು ಸ್ವೀಕಾರ ಮಾಡಿದವರು. ಆದರೆ ಮಂಜಯ್ಯ ಹೆಗ್ಗಡೆಯವರು ರತ್ನವರ್ಮ ಹೆಗ್ಗಡೆಯವರ ತಂದೆಯವರ ಅಲ್ಲ. ಮಂಜಯ್ಯ ಹೆಗ್ಗಡೆಯವರಿಗೆ ರತ್ನವರ್ಮ ಹೆಗ್ಗಡೆಯವರು ದತ್ತುಪುತ್ರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಉತ್ತರಾಧಿಕಾರಿ ಪರಂಪರೆಯಲ್ಲಿ ದತ್ತುಪುತ್ರ ಎನ್ನುವಂತಹ ವ್ಯಾಖ್ಯಾನ ಬರುತ್ತೆ. ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ, ಇನ್ನೊಂದು ತಲೆಮಾರಿನಿಂದ ದತ್ತುಪುತ್ರನ ತಲೆಮಾರಿಗೆ, ದತ್ತುಪುತ್ರನಿಂದ ಇನ್ನೊಂದು ತಲೆಮಾರಿಗೆ, ಈ ರೀತಿಯಾಗಿ ಪಟ್ಟ ಬದಲಾವಣೆಯಾಗುತ್ತಾ ಹೋಗುತ್ತೆ. ಪ್ರಸ್ತುತ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ 21ನೇ ಧರ್ಮಾಧಿಕಾರಿ. ಅವರು ಪ್ರತಿ ಸಂಕ್ರಮಣದ ದಿವಸ ಅಣ್ಣಪ್ಪ ಸ್ವಾಮಿಯ ಬೆಟ್ಟದಲ್ಲಿ ಅಣ್ಣಪ್ಪ ಸ್ವಾಮಿಯೊಂದಿಗೆ ಒಂದು ಆಪ್ತವಾದ ಮಾತುಕತೆ ನಡೆಸುವಂಥ ಒಂದು ಸಂಪ್ರದಾಯ ಇದೆ. ಆ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಧಾರ್ಮಿಕ ಪದ್ಧತಿ ಇರ್ಬೋದು, ದಾನ ಧರ್ಮಾದಿಗಳಿರ್ಬೋದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರ್ಬೋದು, ಬೇರೆ ಬೇರೆ ರೀತಿಯ ಅನುಕೂಲತೆಗಳಿರ್ಬೋದು, ಎಲ್ಲವನ್ನು ಅಣ್ಣಪ್ಪ ಸ್ವಾಮಿಯೊಂದಿಗೆ ಅವರು ವಿವರಿಸುವಂಥ ಕ್ರಮ ಇದೆ. ಅದು ಅನೂಚಾನವಾಗಿ ನಡೆಸ್ಕೊಂಡಿದ್ದಾರೆ. ಪ್ರತಿ ಸೋಮವಾರದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರ ಉಪಸ್ಥಿತಿ ಕಡ್ಡಾಯ. ವರ್ಷದಲ್ಲಿ 2 ಸೋಮವಾರ ಮಾತ್ರ ಅದಕ್ಕೆ ಬಿಡು ಇರ್ತದೆ. ಸ್ವತಃ ಪ್ರವಾಸ ಪ್ರಿಯರಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಯಾವುದೇ ದೇಶಕ್ಕೆ ಹೋದರೂ ಸಹ ಸೋಮವಾರ ದಿವಸ ಶ್ರೀ ಕ್ಷೇತ್ರದಲ್ಲಿ ಇರ್ತಾರೆ. ಯಾಕಂತ ಹೇಳಿದರೆ ಆ ದಿನ ಈಶ್ವರನಿಗೆ ಪ್ರಿಯವಾದ ದಿನ, ಈಶ್ವರನ ದಿನ ಅಂತಲೂ ಹೇಳ್ತೇವೆ. ಅಂದು ಆ ಕ್ಷೇತ್ರಕ್ಕೆ ಭಕ್ತಾದಿಗಳ ದಟ್ಟಣೆಯೂ ಜಾಸ್ತಿ.
ಆಣೆ ಪ್ರಮಾಣ ಇತ್ಯರ್ಥ ಮಾಡುವುದು ಸಹ ಸೋಮವಾರದ ದಿವಸ ಅವರ ಸಮ್ಮುಖದಲ್ಲಿ. ಆದ್ದರಿಂದ ಅದಕ್ಕೆ ಬೇರೆ ಬೇರೆ ಕ್ರಮಗಳು ಇವೆ. ಇಂತಹ ಹಿಂದೂ ದೇವಸ್ಥಾನ ಜೈನರ ಆಡಳಿತದಲ್ಲಿ ಏಕೆ ಇರುವುದು ಎನ್ನುವುದು ಈ ಕುತರ್ಕಿಗಳ ತರ್ಕ. ಕರಾವಳಿ ಜಿಲ್ಲೆಯಲ್ಲಿ ಹಲವಾರು ದೇವಸ್ಥಾನಗಳಿವೆ. ಅದರಲ್ಲಿ ಹಲವು ದೇವಸ್ಥಾನಗಳು ಜೈನರ ಆಡಳಿತದ ಕಾಲದಲ್ಲಿ ನಿರ್ಮಾಣವಾದಂಥವು. ಅದು ಸೋಮನಾಥೇಶ್ವರ ದೇವಸ್ಥಾನ ಇರ್ಬೋದು, ಪುತ್ತಿಗೆಯ ಸೋಮನಾಥೇಶ್ವರ ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳು ಜೈನರ ಆಡಳಿತ ಕಾಲದಲ್ಲಿ ನಿರ್ಮಾಣವಾದಂಥವು. ಅಬ್ಬಕ್ಕ ರಾಣಿ ನಿರ್ಮಾಣ ಮಾಡಿದಂತಹ ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಪ್ರಸ್ತುತ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಅದರ ಆಡಳಿತ ಮುಕ್ತೇಶ್ವರರು ಮೂಡಬಿದ್ರೆಯ ಜೈನ ಅರಸರ ಮನೆತನದ ಕುಲ್ದೀಪ್ ಎಂ ಅವರು ಅನುವಂಶಿಕ ಮುಕ್ತೇಶ್ವರರು. ಅವರೇ ಅದರ ಆಡಳಿತದಾರರು. ಬೇರೆ ಬೇರೆ ಮುಕ್ತೇಶ್ವರರಿದ್ದಾರೆ, ಆದರೆ ಅವರು ಪ್ರಮುಖರು. ಅವರ ನೇತೃತ್ವದಲ್ಲಿಯೇ ಎಲ್ಲ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೀತಾ ಇರೋದು. ಸೋಮನಾಥ ದೇವಸ್ಥಾನವೂ ಸಹ ಅಬ್ಬಕ್ಕ ರಾಣಿ ನಿರ್ಮಾಣ ಮಾಡಿದಂಥ ಕ್ಷೇತ್ರ. ಅಬ್ಬಕ್ಕ ರಾಣಿ ಜೈನ ಮನೆತನದವರು. ಅವರು ಇಲ್ಲಿ ದೇವಸ್ಥಾನಗಳು ನಿರ್ಮಾಣ ಮಾಡಿದ್ದಾರೆ. ಆಯಾ ಕಾಲಕ್ಕೆ ಆಯಾ ಸಮುದಾಯದವರು ಆ ದೇವಸ್ಥಾನವನ್ನು ನಿರ್ವಹಣೆ ಮಾಡಿಕೊಂಡು ಹೋಗಿದ್ದಾರೆ. ಅಂತಹ ಜೈನ ಮನೆತನದವರು ಕೇವಲ ಜಿನಬಿಂಬಗಳನ್ನು, ಬಸದಿಗಳನ್ನು ನಿರ್ಮಾಣ ಮಾಡಿಲ್ಲ. ಬದಲಾಗಿ ಹಿಂದೂ ಧರ್ಮದ ಹಲವಾರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ, ಪುನರ್ಜೀವನಗೊಳಿಸಿದ್ದಾರೆ, ಜೀರ್ಣೋದ್ಧಾರಗೊಳಿಸಿದ್ದಾರೆ ಮತ್ತು ಅದಕ್ಕೆ ಕಾಲಕ್ಕೆ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ನಡೆಯುವಂತೆ ನೋಡಿಕೊಟ್ಟಿದ್ದಾರೆ. ಜೈನ ಮನೆತನದವರು ಹಿಂದೂ ದೇವರುಗಳಿಗೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವುದಿಲ್ಲ ಅಂತ ಏನೂ ಇಲ್ಲ. ಆದರೆ ಪೂಜೆ ಮಾಡುವ ಅಧಿಕಾರವನ್ನು ಅವರು ವಿಪ್ರವರ್ಗಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಅವರು ನಡೆಸ್ಕೊಂಡು ಹೋಗ್ತಾರೆ. ಆದರೆ ಅದಕ್ಕೆ ತಗಲುವಂತಹ ಎಲ್ಲ ಖರ್ಚು ವೆಚ್ಚಗಳನ್ನು ಜೈನ ಧರ್ಮದವರು ನಡೆಸ್ಕೊಂಡು ಬಂದ್ದಾರೆ. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಜೈನ ಧರ್ಮ ಮಿಳಿತವಾಗಿದೆಯೇ ಹೊರತು ಹಿಂದೂ ಧರ್ಮಕ್ಕೂ ಜೈನ ಧರ್ಮಕ್ಕೂ ವ್ಯತ್ಯಾಸಗಳು ಇಲ್ಲ. ಹಿಂದೂ ಧರ್ಮ ಅಂದರೆ ಅದು ಸನಾತನ ಧರ್ಮ. ಈಗ ಅಸ್ತಿತ್ವದಲ್ಲಿದ್ದ ವಿವಿಧ ಧರ್ಮಗಳಿಗೆ ಒಂದು ರೀತಿಯಲ್ಲಿ ಇತಿಹಾಸ ಇದೆ, ಇಷ್ಟೇ ವರ್ಷಗಳ ಅಸ್ತಿತ್ವ ಇದೆ. ಅದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಎಲ್ಲದಕ್ಕೂ ಇಷ್ಟು ವರ್ಷಗಳ ಇತಿಹಾಸ ಇದೆ. ಆದರೆ ಹಿಂದೂ ಧರ್ಮಕ್ಕೆ ಅಂತ ಇಷ್ಟೇ ವರ್ಷಗಳ ಇತಿಹಾಸ ಇಲ್ಲ. ಯಾಕಂದರೆ ಅದು ಸನಾತನ ಧರ್ಮ ಅಂತ. ಯಾವಾಗ ಭೂಮಂಡಲ ಸೃಷ್ಟಿಯಾಯಿತೋ ಅಂಥ ಸಂದರ್ಭದಲ್ಲಿ ಒಂದು ಜೀವನ ಪದ್ಧತಿ ನಿರ್ಮಾಣವಾಯಿತು. ಆ ಜೀವನ ಪದ್ಧತಿಯನ್ನೇ ಒಂದು ಧರ್ಮವಾಗಿ ಪರಿಗಣಿಸಲಾಯಿತು ಮತ್ತು ಅದನ್ನೇ ಹಿಂದೂ ಧರ್ಮ ಅಂತ ಹೇಳಲಾಯಿತು. ಬದಲಾದ ಪರಿಸ್ಥಿತಿಯಲ್ಲಿ ಭೂಮಂಡಲದಲ್ಲಿ ವಿವಿಧ ರೀತಿಯ ಜೀವಿಗಳು ಸೃಷ್ಟಿಯಾದವು. ಅವರೆಲ್ಲ ಒಂದೊಂದು ರೀತಿಯಲ್ಲಿ ಧರ್ಮವನ್ನು ಪಾಲಿಸಲು ತೊಡಗಿದರು. ಮತ್ತು ಮಾನವ ಜನ್ಮ ಆದ ನಂತರ ಅಭಿಪ್ರಾಯ ಭೇದಗಳು ಬಂತು. ಅಂಥ ಸಂದರ್ಭದಲ್ಲಿ ಒಂದೊಂದು ಧರ್ಮಗಳು ಸೃಷ್ಟಿಯಾಗ ತೊಡಗಿದವು. ಆದರೆ ಎಲ್ಲ ಧರ್ಮಗಳಿಗೆ ಮೂಲ ಇದ್ದದ್ದು ಸನಾತನ ಧರ್ಮ ಅಂತ. ಯಾಕಂದರೆ ಈ ಸನಾತನ ಧರ್ಮಕ್ಕೆ 4 ಯುಗಗಳ ಇತಿಹಾಸ ಇದೆ. ಕೃತ, ತೇತ್ರ, ದ್ವಾಪರ, ಕಲಿ ಅಂತೇಳಿ. ಇನ್ನು ಬರುವಂಥದ್ದು ಸತ್ಯಯುಗ ಅಂತ. ಕೃತಯುಗದಲ್ಲೂ ಈ ಭೂಮಂಡಲದಲ್ಲಿ ದೇವಾನುದೇವತೆಗಳಿದ್ದರು ಎನ್ನುವಂಥ ವ್ಯಾಖ್ಯಾನಗಳಿವೆ. ರಾಕ್ಷಸರು ಇದ್ದರು ಎನ್ನುವುದೂ ಇದೆ. ದೇವರಿಗೂ ರಾಕ್ಷಸರಿಗೂ ಯುದ್ಧ ಆಗಿ ರಾಕ್ಷಸರ ಸಂಹಾರ ಆದದ್ದು ಇದೆ. ಸಮುದ್ರ ಮಥನಾಗಿ ಹಾಲಾಲ ಉಕ್ಕೇರಿದಾಗ ಶಿವ ಹಾಲಾವಲನ್ನು ಸೇವಿಸಿ ಭೂಮಂಡಲವನ್ನು ರಕ್ಷಿಸಿದಂಥ ನಿದರ್ಶನಗಳು ಇವೆ. ಇದು ಎಲ್ಲವೂ ಹಲವಾರು ಸಾವಿರ ವರ್ಷಗಳ ಹಿಂದೆ ನಡೆದಂತಹ ಘಟನೆಗಳು ಆಗಿರುವುದರಿಂದ ಅದಕ್ಕೆ ದಾಖಲೆಗಳು ಸಿಗ್ತಾ ಹೋಗ್ತಾಯಿಲ್ಲ. ಆದರೆ ಅದರ ನಂತರ ಬಂದಂಥ ತೇತ್ರಾಯುಗದಲ್ಲಿ ಶ್ರೀರಾಮಚಂದ್ರನ ಅಸ್ತಿತ್ವ ಇದೆ. ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನಿಗೆ ಅತ್ಯದ್ಭುತವಾದಂತಹ ದೇವಸ್ಥಾನ ನಿರ್ಮಾಣವಾಗಿದೆ. ಸುಮಾರು 500 ವರ್ಷಗಳ ಕಾಲದ ಸಂಘರ್ಷದ ನಂತರ ದೇವಸ್ಥಾನ ನಿರ್ಮಾಣ ಆಗಿದೆ. ಅಲ್ಲಿಯೇ ಶ್ರೀರಾಮಚಂದ್ರ ಜನಿಸಿದ್ದ, ಅಲ್ಲಿಯೇ ಶ್ರೀರಾಮಚಂದ್ರನಿಗೆ ದೇವಸ್ಥಾನ ಕಟ್ಟಲಾಗಿತ್ತು ಮತ್ತು ಆ ದೇವಸ್ಥಾನ ಪರಕೀಯರ ದಾಳಿಯಿಂದ ನಾಶವಾಗಿತ್ತು ಮತ್ತು ಅದರಲ್ಲಿ ಗುಂಬಜ್ ಮಾದರಿಯ ನಿರ್ಮಾಣ ಆಗಿತ್ತು. ಅದನ್ನು ಬಾಬರಿ ಮಸೀದಿ ಎಂದು ಕರೆಯಲಾಗುತ್ತಿತ್ತು ಮತ್ತು ಅದು ವಿವಾದ ಸೃಷ್ಟಿಯಾಗಿತ್ತು. ಕೊನೆಗೆ ಆ ವಿವಾದ ಎಲ್ಲವೂ ಕಾನೂನು ಪ್ರಕಾರವೇ ಬಗೆಹರಿದು ಶ್ರೀರಾಮಚಂದ್ರನ ದೇವಸ್ಥಾನ ನಿರ್ಮಾಣವಾಗಿದೆ. ಅದೇ ರೀತಿ ಶ್ರೀಲಂಕೆಯಲ್ಲಿ ರಾಕ್ಷಸರ ಘಟನೆ ಇತ್ತು. ರಾಮೇಶ್ವರದಿಂದ ಶ್ರೀಲಂಕಾಕ್ಕೆ ರಾಮಸೇತು ನಿರ್ಮಾಣವಾಗಿತ್ತು. ಅದರ ಕುರುಹುಗಳು ಈಗಲೂ ಇದೆ. ಯಾಕಂತ ಹೇಳಿದರೆ ಅಲ್ಲಿ
ಹಡಗುಗಳು ಪಾಸಾಗುವುದಿಲ್ಲ ಆ ಕಾಲುವೆಯಲ್ಲಿ. ಹಡಗುಗಳು ಶ್ರೀಲಂಕಾವನ್ನು ಸುತ್ತುವರಿದು ಹೋಗಬೇಕಾಗುತ್ತದೆ. ಅಲ್ಲಿ ಯುರೇನಿಯಂ ಸಂಗ್ರಹವಾಗುತ್ತದೆ. ಅದು ಈ ದೇಶದ ಒಂದು ಸಂಪತ್ತು. ಆ ಯುರೇನಿಯಮನ್ನು ಕೊಳ್ಳೆ ಹೊಡೆಯಲು ಇತರ ದೇಶಗಳು ಪ್ರಯತ್ನಪಟ್ಟಾಗ UPA ಸರ್ಕಾರ ರಾಮಸೇತುವನ್ನು ಒಡೆಯಲು ನಿರ್ಧರಿಸಿತ್ತು. ಆದರೆ ಕಾಲ ಅದಕ್ಕೆ ಅವಕಾಶ ಕೊಡಲಿಲ್ಲ. ಆದ್ದರಿಂದ ರಾಮಸೇತು ಉಳ್ಕೊಂಡಿದೆ. ಅದು ಸಮುದ್ರದ ತಳದಲ್ಲಿ. ಇದು ಒಂದು ಕಾಲಘಟ್ಟದ ಇತಿಹಾಸದ. ಅದರ ನಂತರ ಬಂದ ಕಾಲಘಟ್ಟವೇ ದ್ವಾಪರ ಯುಗ. ಶ್ರೀಕೃಷ್ಣ ಜನ್ಮ ತಾಳಿದ. ಕೌರವರು ಪಾಂಡವರು ಇದ್ದರು, ಸತ್ಯವಂತರೂ ಇದ್ದರು, ದುಷ್ಟರೂ ಇದ್ದರು. ಸತ್ಯವಂತರು 5 ಮಂದಿ ಆಗಿದ್ದರೆ ದುಷ್ಟರು 100 ಮಂದಿ. ಆದರೆ ಅಂತಿಮವಾಗಿ ಸತ್ಯವಂತರು ಗೆದ್ದರು. ಕೃಷ್ಣ ಅವತಾರ ಕೊನೆಗೊಂಡ ಸಂದರ್ಭದಲ್ಲಿ ಕಲ್ಕಿ ಅವತಾರ ಆರಂಭವಾಯಿತು. ಕಲಿಯುಗ ಆರಂಭವಾಯಿತು. ಜನರು ಬೇರೆ ಬೇರೆ ರೀತಿಯಲ್ಲಿ ಪುನರುತ್ಥಾನಗೊಂಡರು. ಪರಿಣಾಮವಾಗಿ ಈಗ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಭಾಳಷ್ಟು ಬದಲಾವಣೆಯಾಗಿದೆ. ಆ ಕಾಲದಲ್ಲಿ ನಿರ್ಮಾಣವಾಗಿದ್ದಂತಹ ಗುಡಿ ಗೋಪುರಗಳು ಈ ಕಾಲದಲ್ಲಿ ಉದ್ಧಾರವಾಗಿದೆ. ತದನಂತರ ಈ ದೇಶವನ್ನು ಆಳಿದಂತಹ ಬಹುತೇಕ ರಾಜ ಮಹಾರಾಜಗಳು ದೇವತೆಗಳ ಆಜ್ಞಾಧಾರಕರಾಗಿ ಒಂದು ಸುಭಿಕ್ಷ ರಾಜ್ಯವನ್ನು ಕಟ್ಟಿದರು. ಈ ದೇಶದ ಮೇಲೆ ಪರಕೀಯರ ದಾಳಿಯಾಯಿತು. ಅದನ್ನೆಲ್ಲವನ್ನು ಎದುರಿಸಿ ಬಲಾಢ್ಯವಾಗಿ ದೇಶ ನಿಂತಿತು. ಈಗಲೂ ದೇಶ ಬಲಾಢ್ಯವಾಗಿಯೇ ಇದೆ. ಆದ್ದರಿಂದ ಎಲ್ಲ ಕಾಲಕ್ಕೂ ಕೃತಯುಗದಿಂದ ಕಲಿಯುಗದವರೆಗೆ 2 ಗುಂಪುಗಳು ಇದ್ದವು ಎನ್ನುವುದು ಸ್ಪಷ್ಟ. ಒಂದು ಧರ್ಮದ ಪರ, ಒಂದು ಅಧರ್ಮದ ಪರ ಅಂತ ಹೇಳಿ. ಒಂದು ಸಂದರ್ಭದಲ್ಲಿ ಅಧರ್ಮ ಮೇಳೈಸಿದೆ ಎಂದು ಭಾವಿಸವಾದರೂ ಸಹ ಕೊನೆಗೆ ಗೆದ್ದದ್ದು ಧರ್ಮವೇ ಹೊರತು ಅಧರ್ಮ ಅಲ್ಲ. ಈಗ ಧರ್ಮಸ್ಥಳದ ವಿಚಾರದಲ್ಲಿ ನಡೆಯುತ್ತಿರುವುದು ಅದು ಹಿಂದೂ ದೇವಸ್ಥಾನ. ಅಲ್ಲಿ ಪೂಜಿಸಲ್ಪಡ್ತಿರುವುದು ಮಂಜುನಾಥ. ಉತ್ತರ ಭಾರತ ಮೂಲದ ನಾಥಪಂಥದವರು ಮಂಗಳೂರಿನಲ್ಲಿ ಮಂಗಳಾಂಬಿಕೆಯನ್ನು ಪ್ರತಿಷ್ಠಾಪನೆ ಮಾಡಿದರು. ಕದ್ರಿಯಲ್ಲಿ ಮಂಜುನಾಥನವನ್ನು ಪ್ರತಿಷ್ಠಾಪನೆ ಮಾಡಿದವರು. ಮೊನ್ನೆ ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಕುಂಭಮೇಳದಲ್ಲಿ ಈ ನಾಥ ಪಂಥದ ಸಾವಿರಾರು ಅಲ್ಲದೆ ಲಕ್ಷಾಂತರ ಯೋಗಿಗಳು ಅಲ್ಲಿ ಬಂದಿದ್ದರು. ಅವರು ಅಲ್ಲಿ ಪವಿತ್ರ ಸ್ನಾನ ಮಾಡಿದರು. ಇಂತಹ ನಾಥ ಪಂಥದ ಯೋಗಿಗಳು ಕದ್ರಿಯಲ್ಲಿ ಮಂಜುನಾಥನನ್ನು ಸ್ಥಾಪನೆ ಮಾಡಿದವರು. ಮಂಗಳದೇವಿಯಲ್ಲಿ ಮಂಗಳಾಂಬಿಕೆಯನ್ನು ಸ್ಥಾಪನೆ ಮಾಡಿದವರು. ಪೂಜೆ ಪುನಸ್ಕಾರವನ್ನು ಅವರು ಮಾಡ್ತಾರಾ? ಇಲ್ಲ. ಪೂಜೆ ಪುನಸ್ಕಾರವನ್ನು ಮಾಡುವುದು ವಿಪ್ರ ಮನೆತನದವರೇ, ಅಂದರೆ ಬ್ರಾಹ್ಮಣ ಕುಟುಂಬದವರೇ. ಧರ್ಮಸ್ಥಳದಲ್ಲೂ ಹಾಗೆ, ಅಲ್ಲಿಯೂ ಪೂಜೆ ಪುನಸ್ಕಾರವನ್ನು ಮಾಡೋದು ಶಿವಳ್ಳಿ ಬ್ರಾಹ್ಮಣ ಮನೆತನದವರು. ಅವರಿಗೆ ಬೇರೆ ಪ್ರತ್ಯೇಕವಾದ ವ್ಯವಸ್ಥೆ ಇದೆ. ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಒದಗಿಸಲಾಗುತ್ತದೆ. ಆ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದು ಮಾತ್ರ ಹೆಗ್ಗಡೆಯವರ ಕುಟುಂಬದವರು. ಯಾಕಂದರೆ ಅದು ಈ ಹಿಂದಿನಿಂದಲೂ, ಅಂದರೆ 800 ವರ್ಷಗಳಿಂದ ನಡೆದುಕೊಂಡು ಬಂದಂಥ ಪರಂಪರೆ. ಆ ಪರಂಪರೆಯನ್ನು ತಪ್ಪಿಸಲಿಕ್ಕೆ ಆಗೋದಿಲ್ಲ. ಈಗ ಪ್ರಶ್ನೆ ಬಂದಿರುವುದು ಜೈನರ ಕೈಯಲ್ಲಿ ಹಿಂದೂ ದೇವರ ಆಡಳಿತ ಯಾಕೆ? ಜೈನರು ಯಾರು? ಹಿಂದೂ ಧರ್ಮದಿಂದ ಹೊರತಾದವರ. ಹಿಂದೂ ಧರ್ಮದ ಒಳಗೆ ಇದ್ದು ತಮ್ಮ ಆರಾಧ್ಯ ದೇವರಾದ ತೀರ್ಥಂಕರನ್ನು ನಂಬಿಕೊಂಡು ಬಂದಂತಹ ಸಂಪ್ರದಾಯ ಅದು. ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಬೆಟ್ಟದಲ್ಲಿ ಯಾವ ಎಲ್ಲ ಧಾರ್ಮಿಕ ಕಾರ್ಯಗಳು ನಡೀತೇವೋ ಅದೇ ರೀತಿಯಲ್ಲಿ ಅದರ ಎದುರಲ್ಲಿರುವಂತಹ ಗೊಮ್ಮಟೇಶ್ವರ ಬೆಟ್ಟದಲ್ಲಿ ಬಾಹುಬಲಿ ವ್ಯವಹಾರದಲ್ಲಿ ಅಲ್ಲಿನ ಕಾರ್ಯಗಳು ನಡೀತದೆ. ಅದರ ಪದತಲದಲ್ಲಿ ಇರುವಂತಹ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ, ಅಮ್ಮನವರ ಸನ್ನಿಧಿಯಲ್ಲಿ ನಿತ್ಯ ಪೂಜಾ ಕಾರ್ಯಕ್ರಮಗಳು ನಡೀತವೆ. ಇದಕ್ಕೆ ಎಂದೂ ಚ್ಯುತಿ ಬಂದಿಲ್ಲ, ಚ್ಯುತಿ ಬರುವುದೂ ಇಲ್ಲ. ಯಾಕಂತ ಹೇಳಿದರೆ ಅದು ಧರ್ಮ ನೆಲ ನಿಂತ ಸ್ಥಳ. ಕುಡುಮ ಎನ್ನುವಂತಹ ಹೆಸರಿನಂತಹ ಒಂದು ಸ್ಥಳದಲ್ಲಿ ಧರ್ಮ ನೆಲ ನಿಂತಾಗ ಅದಕ್ಕೆ ಧರ್ಮಸ್ಥಳ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ನೇತ್ರಾವತಿಯ ತಪ್ಪಲಲ್ಲಿ ಆ ಪವಿತ್ರ ಪುಣ್ಯ ಕ್ಷೇತ್ರವಿದೆ. ಇಂತಹ ಕ್ಷೇತ್ರಕ್ಕೆ ಅಪಚಾರ ಮಾಡಲಿಕ್ಕೆ ಬಯಸ್ತಾರೆ. ಮತ್ತೊಂದು ವಿಚಾರ ಇಲ್ಲಿ ಪ್ರಶ್ನೆ ಆಗುವುದು, ಈ ಕ್ಷೇತ್ರವನ್ನು ಸರಕಾರ ವಹಿಸಿಕೊಳ್ಳಬೇಕು. ಮುಜರಾಯಿ ಇಲಾಖೆ ಅಂತ ಒಂದು ಸರಕಾರದ ಅಡಿಯಲ್ಲಿ ಒಂದು ಇಲಾಖೆ ಇದೆ. ಆ ಇಲಾಖೆಯ ಅಡಿಯಲ್ಲಿ 100 ದೇವಸ್ಥಾನಗಳಿವೆ. ಅಲ್ಲಿ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಒಂದು ಗ್ರೇಡ್ ಕೊಟ್ಟಿದ್ದಾರೆ. ಯಾಕಂದರೆ ಯಾವ ಯಾವ ದೇವಸ್ಥಾನದಲ್ಲಿ ಎಷ್ಟೆಷ್ಟು ಆದಾಯ ಇರ್ತದೆ ಆ ಆದಾಯಕ್ಕೆ ಅನುಗುಣವಾಗಿ ಅದಕ್ಕೆ ಒಂದು ಮಾನ್ಯತೆಯನ್ನು ನೀಡಲಾಗಿದೆ. ಎ ಗ್ರೇಡ್ ದೇವಸ್ಥಾನಗಳು ಕೊಲ್ಲೂರು, ಸುಬ್ರಹ್ಮಣ್ಯ, ಮಲೆಮಹದೇಶ್ವರ ಬೆಟ್ಟದ ದೇವಸ್ಥಾನಗಳು, ಬನಶಂಕರಿಯಮ್ಮ, ಇದೆಲ್ಲ ಎ ಗ್ರೇಡ್ ದೇವಸ್ಥಾನಗಳ ಸಾಲಿಗೆ ಬರ್ತದೆ. ಅದೇ ರೀತಿ ಬಿ ಗ್ರೇಡ್ ದೇವಸ್ಥಾನಗಳು ಇವೆ, ಸಿ ಗ್ರೇಡ್ ದೇವಸ್ಥಾನಗಳು ಇವೆ. ಅದಕ್ಕಿಂತ ಕೆಳಗೆ ಗ್ರೇಡ್ ಮಾಡಲಿಲ್ಲ. ಯಾಕಂತ ಹೇಳಿದರೆ ಅಂತಹ ದೇವಸ್ಥಾನಗಳಲ್ಲಿ ದಿನನಿತ್ಯದ ಅರ್ಚನೆಗೂ ಕಾಸು ಹುಟ್ಟುತ್ತಿಲ್ಲ. 100 ದೇವಸ್ಥಾನಗಳನ್ನು ಪುನರ್ಜೀವನಗೊಳಿಸಿರುವುದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಸ್ಥಾನ ಟ್ರಸ್ಟಿನ ಅಡಿಯಲ್ಲಿ 100 ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿದೆ. ಬೇರೆ ಯಾವ ದೇವಸ್ಥಾನಗಳ ಅಡಿಯಲ್ಲಿ ಬೇರೆ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿದೆ ಎನ್ನುವುದನ್ನು ಯಾರಾದರೂ ಲೆಕ್ಕ ಕೊಡಲಿ. ಸರ್ಕಾರ ಜೀರ್ಣೋದ್ಧಾರ ಮಾಡಿದ? ಇಲ್ಲ. ಸರ್ಕಾರವು
ಅಡಿಯಲ್ಲಿರುವ ದೇವಸ್ಥಾನಕ್ಕೆ ಅನುದಾನ ನೀಡಿದೆ. ಅದು ದೇವಸ್ಥಾನದ ಆದಾಯದ ಮೇಲೆ. ಅದು ಜೀರ್ಣೋದ್ಧಾರ ಆಗಿರುವುದು ಸಾರ್ವಜನಿಕ ದೇಣಿಗೆಯಿಂದ. ಕಾಪು ಮಾರಿಗುಡಿಯ ಜೀರ್ಣೋದ್ಧಾರ ಆಗಿದೆ, ಕೋಟ್ಯಂತರ ರು ಹರಿದು ಬಂದಿದೆ, ಸರ್ಕಾರದ ಪಾಲು ಇಲ್ಲ. ಪುತ್ತಿಗೆ ಸೋಮನಾಥ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ, ಬ್ರಹ್ಮಕಲಶ ನಡೀತಿದೆ, ಸರ್ಕಾರದ ಅನುದಾನ ಇಲ್ಲ. ಆದರೆ ಮುಜರಾಯಿ ಇಲಾಖೆಯ ಅಡಿಯಲ್ಲಿರುವ ದೇವಸ್ಥಾನಗಳಿಂದ ಸರ್ಕಾರಕ್ಕೆ ಆದಾಯ ಹೋಗುತ್ತೆ. ಸರ್ಕಾರ ಅದನ್ನು ದೇವಸ್ಥಾನಗಳಿಗೆ ಖರ್ಚು ಮಾಡೋದಿಲ್ಲ, ಬೇರೆ ಧರ್ಮಗಳಿಗೆ ಖರ್ಚು ಮಾಡ್ತಾರೆ ಎನ್ನುವಂಥ ಆಪಾದನೆ ಇದೆ. ಇಂಥ ಆದಾಯ ಇಲ್ಲದ ದೇವಸ್ಥಾನಗಳನ್ನು ಪುನರ್ಜೀವನಗೊಳಿಸಿದಂಥ ಕೀರ್ತಿ ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ್ದು. ಈಗ ಹೇಳಬೇಕು, ಧರ್ಮಸ್ಥಳದ ಆಡಳಿತ ಸರ್ಕಾರದ ಕೈಯಲ್ಲಿರಬೇಕಾ, ಅಲ್ಲ ಹೆಗ್ಗಡೆಯವರ ಕೈಯಲ್ಲಿರಬೇಕಾ, ಧರ್ಮಾಧಿಕಾರಿಗಳ ಕೈಯಲ್ಲಿರಬೇಕಾ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ಧರ್ಮಸ್ಥಳದ ಆದಾಯವನ್ನು ಸಮಾಜಕ್ಕೆ ಚೆಲ್ಲುತ್ತಿರುವಂತಹ ಏಕೈಕ ಕ್ಷೇತ್ರ ಅಂದರೆ ಧರ್ಮಸ್ಥಳ. ಅಲ್ಲಿ ಯಾರಿಗೂ ಭೇದ ಭಾವವಿಲ್ಲ, ಮೇಲು ಕೀಳು ಇಲ್ಲ. ಎಲ್ಲ ಜಾತಿ ಪಂಥ ಧರ್ಮದ ಭಕ್ತರು ಸಮಾನ ರೀತಿಯಲ್ಲಿ ಅಲ್ಲಿ ದೇವರ ದರ್ಶನ ಮಾಡ್ಬೋದು, ಪ್ರಸಾದ ಸ್ವೀಕರಿಸಬಹುದು. ಇಂಥ ಒಂದು ಅಪರೂಪದ ಕ್ಷೇತ್ರಕ್ಕೆ ಮಸಿ ಬಳಿಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ಹಿಂದೂ ಸಮಾಜ ಎತ್ತಿಕೊಳ್ಳಬೇಕು ಅಷ್ಟೇ. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8.5% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 1800 1232966. ಷರತ್ತುಗಳು ಅನ್ವಯ.